ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಗೆ ಎಷ್ಟಾಯಿತು ಅಂತ ಹೇಳಿ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು 3 ಮಂತ್ಸಿಗೆ ಒಂದ್ಸತಿ ನೀಮ್ ಆಯಿಲ್ ಏನಿರುತ್ತೆ ಅದನ್ನು 1 ಡ್ರಾಪ್ ನೀರಿಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ. ಬೇಕು ಅಂತ ಅಂದರೆ ಮಂತ್ಲಿ ಒನ್ಸು ಮಾಡ್ಬೋದು. ಬಟ್ ಒಂದೇ ಒಂದು ಪಾಯಿಂಟ್, ನೀವು ಜಾಸ್ತಿ ನೀಮ್ ಆಯಿಲ್ ಹಾಕಿದ್ರು ತುಂಬ ಎಕ್ಸೆಸ್ ಆಫ್ ಹೀಟ್ ಅಲ್ವಾ, ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಗಿಡಗಳೆಲ್ಲ ಫುಲ್ ಡ್ರೈ ಆಗಿ ಒಣಗೋಗುತ್ತೆ. ಹಾಕೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಇದಿಷ್ಟೇ ನಾನು ತಗೊಂಡೆ. ಆ್ಯಕ್ಚುಲಿ ತುಂಬ ದಿನನೇ ಆಗಿಬಿಟ್ಟಿತ್ತು. ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ, ಡ್ರೈದೆಲ್ಲ ಇರುತ್ತಲ್ಲ, ಈ ಥರ ಲೀಫ್ ಎಲ್ಲ, ಈ ಡ್ರೈದೆಲ್ಲ ಕಟ್ ಮಾಡಿ ಹಾಕ್ತಾನೆ ಇರ್ತೀನಿ. ಬಟ್ ಬ್ಯುಸಿ ಆಗಿರೋದ್ರಿಂದ ಬರೀ ನೀರು ಹಾಕ್ಕೊಂಡು ಹಾಗೆ ಮಾಡ್ತಾನೆ ಇದ್ದೆ, ಮೇಂಟೆನೆನ್ಸೇ ಮಾಡಿರಲಿಲ್ಲ. ಕೆಲವೊಂದು ಸತಿ ಅನಿಸುತ್ತೆ ಗಿಡಗಳನ್ನ ತಂದಿಟ್ಕೊಳ್ಳೋದು ದೊಡ್ಡದಲ್ಲ, ಅದಕ್ಕೂ ನಾವು ಅವಾಗ ಅದ್ರ ಹತ್ರ ಹೋಗೋದು, ಮಾತಾಡ್ಸೋದು, ನೋಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರಬೇಕು ಅಂತ. ಬಟ್ ಏನು ಮಾಡೋದು, ಕೆಲವೊಂದು ಸತಿ ಗೆಸ್ಟು, ಬ್ಯುಸಿ ಶೆಡ್ಯೂಲ್ಸಿಂದ ಏನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಅಂತೂ ತುಂಬ ಪ್ಲ್ಯಾಂಟ್ಸ್ ತಗೊಂಡು ಬಂದಿದೆ. ಬಟ್ ಇಂಡೋರ್ ಪ್ಲ್ಯಾಂಟ್ಸು 90% ಎಲ್ಲದೂ ಚೆನ್ನಾಗಿ ಗ್ರೋ ಆಯಿತು. ಬಟ್ ಔಟ್ಡೋರ್ ಪ್ಲ್ಯಾಂಟ್ಸೇ ಯಾಕೋ ಸ್ವಲ್ಪನೂ ಚೆನ್ನಾಗಿ ಗ್ರೋ ಆಗಲಿಲ್ಲ. ಕೋಕೋ ಪೀಟ್ ಹಾಕ್ಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಒಂದು 15 ಡೇಸಿಗೆ ಒಂದ್ಸತಿ ಹಾಕ್ಕೊಳ್ತೀನಿ. ಮತ್ತು ಯಾವಾಗಲೂ ಅಷ್ಟೇ ನಾವು ಗಿಡಗಳಿಗೆ ಅವಾಗವಾಗ ಈ ಥರ ಫ್ರೆಶ್ ಆಗಿ ನೀರನ್ನ ಸ್ಪ್ರೇ ಮಾಡ್ತಾ ಇದ್ರೆ ಗಿಡಗಳು ಕೂಡ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಎಲೆ ಅಂತ ಹೇಳಿ ಸ್ಪ್ರೇ ಮಾಡಬೇಕು. ಆಲ್ಮೋಸ್ಟ್ ನಾನು 1 ಮಂತ್ ಆಗೋಗ್ಬಿಟ್ಟಿದೆ ಗಿಡಗಳನ್ನ ಕೇರ್ ಮಾಡ್ದೇ. ಲೀಫ್ ಎಲ್ಲ ಒಂಥರ ಏನೋ ಡಸ್ಟ್ ಮೇಲೆ ಕೂತಿರೋ ಥರ ಆಗ್ತಿದೆ. ನನಗೆ ಬೇಜಾರಾಗ್ತಾ ಇತ್ತು ಇವತ್ತು. ಆ್ಯಕ್ಚುಲಿ ಎಷ್ಟೇ ಬ್ಯುಸಿ ಇದ್ರೂ ಇದನ್ನು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈ ಬುದ್ಧ ಹತ್ರನೂ ಅಷ್ಟೇ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಜಸ್ಟ್ ನಾನು ಇದಕ್ಕೂ ಹಾಗೆ ನೀರನ್ನ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಫುಲ್ ಎಲ್ಲ ಬಲೆ ಕಟ್ಟಂಗೆ ಆಗಿಬಿಟ್ಟಿದೆ. 1 ಮಂತ್ ಆಯ್ತು ಆಲ್ಮೋಸ್ಟು. ಈ ಥರ ಏನು ಲೀಫ್ ಇರುತ್ತೆ ಅದೆಲ್ಲದನ್ನು ಕೂಡ ನಾನು ಸಿಸರಲ್ಲಿ ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಸಿಸರು ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಪೇಪರ್ ಕಟ್ಟರಲ್ಲಿ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಎಲೆಗಳಿಗೆ ನೋಡಿ, ಗಿಡಕ್ಕೆ ನೀರು ಹಾಕಿದ ತಕ್ಷಣ ಎಷ್ಟು ಫ್ರೆಶ್ ಆಗಿ ಕಾಣುತ್ತೆ ಅಂತ. ಫುಲ್ಲು ನಾವಿವಾಗ ಹೆಂಗೆ ಫ್ರೆಶ್ ಆಗ್ತೀವಿ ಹಂಗೆ ಫುಲ್ ನನ್ನ ಗಿಡನೂ ಇವತ್ತು ಫುಲ್ ಫ್ರೆಶ್ ಆಗಿಬಿಟ್ಟು. ಆಮೇಲೆ ಇದನ್ನು ನೀಟಾಗಿ ಒಂದು 10 ಮಿನಿಟ್ಸ್ ಬಿಟ್ಟು ವೈಪ್ ಮಾಡ್ಕೊಳ್ತೀನಿ ಅಷ್ಟೆ. ಆ್ಯಂಡ್ ನೆಕ್ಸ್ಟ್ ಅದರ ಕಾರ್ನರಲ್ಲೇ ಒಂದು ಪಾಟ್ ಇಟ್ಕೊಂಡಿದ್ದೀನಿ. ಏನನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ, ಇದನ್ನೆಲ್ಲ ಹಾಗೆ ಕುಬ್ಕೊಬೇಕು. ಅದನ್ನ ಇನ್ನೊಂದು ದಿನ ಮಾಡೋಣ. ನೀರು ಸ್ಪ್ರೇ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದ್ಸತಿ ಈ ಥರ ವೈಪ್ ಮಾಡಿಕೊಂಡ್ರೆ ಆಯಿತು. ಮನೇಲಿ ಏನೇ ಒಂದಾದರೂ ಅಷ್ಟೇ ಎಲ್ಲದು ಬೇಕು ಬೇಕು ಅಂತ ಹಾಕಿಸ್ತೀವಿ. ಬಟ್ ಅದನ್ನು ಮೇಂಟೈನ್ ಮಾಡೋದ್ರೊಳಗಡೆ ಏನು ಬೇಕಾಗಿರಲಿಲ್ಲ ಅಂತ ನನಗಂತೂ ಒಂದೊಂದ್ಸತಿ ಫೀಲ್ ಆಗುತ್ತೆ. ಏನಪ್ಪ ಇಷ್ಟೊಂದೆಲ್ಲ ಹೆಂಗೆ ಮೇಂಟೈನ್ ಮಾಡೋದು ಅಂತ ಹೇಳಿ. ಇರೋಷ್ಟು ಗಿಡನಾದರೂ ನೀಟಾಗಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನ ಆಗಿತ್ತು ಆ್ಯಕ್ಚುಲಿ. ನಂದು ಪಾಟ್ಸ್ ಎಲ್ಲ ಹೆಂಗಿದೆ, ಪಾಟ್ ಕಲೆಕ್ಷನ್ಸ್ ಮಾಡಿ ಅಂತ ಇದ್ರಿ. ಇವತ್ತು ಎಷ್ಟು ಪಾಟ್ಸ್ ಇದೆ, ಇಂಡೋರ್ ಪಾಟ್ಸ್, ಅದೆಲ್ಲದನ್ನು ತೋರಿಸ್ಬಿಡ್ತೀನಿ. ಮೋಸ್ಟ್ಲಿ ನಾನು ಆವಾಗಲೇ ಮಾಡಿದರೆ ಇನ್ನೂ ಜಾಸ್ತಿ ಕಲೆಕ್ಷನ್ ಸಿಗ್ತಾ ಇತ್ತು ಅನಿಸುತ್ತೆ. ಇದು ನಮ್ಮ ರೂಮ್ ಮುಂದೆ ಇಟ್ಕೊಂಡಿರೋ ಅಂಥ ಪಾಟ್.
ಇದಕ್ಕೂ ಅಷ್ಟೇ ಈ ಥರ ಎಲೆ ಆಗಿದೆ ಅಲ್ಲ, ಇದನ್ನು ತೆಗ್ದು ಎಷ್ಟೊಂದು ದಿನ ಆಗಿತ್ತು. ಅಲ್ಲಿಗೆ ಹಾಕ್ಬಿಟ್ರೆ ಅದೇ ಒಂದು ಗೊಬ್ಬರದ ಥರ ಆಗಿಬಿಡುತ್ತೆ. ನೀರು ಹಾಕಿ ಸುಮಾರು ದಿನ ಆಗಿದೆ ಅನಿಸುತ್ತೆ, ಚೂರು ಡ್ರೈ ಆದಂಗೆ ಆಗಿದೆ. ಏನೋ ಒಂಥರ ಗಿಡಗಳನ್ನ ನೋಡ್ತಾ ಇದ್ರೆ ಫ್ರೆಶ್ ಅನಿಸುತ್ತೆ, ಖುಷಿ ಆಗುತ್ತೆ ಒಂದೊಂದ್ಸಲ. ಇದ್ರಲ್ಲಿ ಒಂದು ಪ್ಲಾಂಟ್ ಇಟ್ಟಿದೆ ನಮ್ಮ ರೂಮಲ್ಲಿ, ಅದು ಹೋಗಿದೆ. ಇವಾಗ ಇದಕ್ಕೇನಾದರೂ ಒಂದು ರೀಪ್ಲೇಸ್ ಮಾಡಬೇಕು. ಇದು ಲಿಪಿ ರೂಮಲ್ಲಿ ಇರೋ ಪ್ಲಾಂಟ್. ಸ್ವಲ್ಪ ಈ ಥರ ನೀರನ್ನ ಹಾಕ್ಕೊಂಡು ಎಲೆಗಳನ್ನೆಲ್ಲ ಈ ಥರ ವೈಪ್ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಎಷ್ಟು ದಿನ ಆಗಿದೆ ಅಂತ ನೋಡಿ, ಧೂಳು ಹೆಂಗೆ ಕಾಣ್ತಾ ಇದೆ ಅಂತ. ಇದು ಆಕ್ಚುಲಿ ಚೂರು ಬೆಂಡ್ ಆಗಿದೆಯಪ್ಪ, ಇದಕ್ಕೊಂದು ಏನಾದ್ರು ದಾರ ಕಟ್ಬೇಕಾ ಗೊತ್ತಾಗ್ತಾ ಇಲ್ಲ. ಯಾವ ಥರ ಡಿಸೈನಲ್ಲಿ ಮಾಡಿ ಆಗಿರೋದು, ಪ್ರಕೃತಿ ವಿಸ್ಮಯ ಅಂದರೆ. ಆ್ಯಕ್ಚುಲಿ ಇದೆಲ್ಲ ವೀಡಿಯೋ ಮಾಡಬೇಕಾದ್ರೆ ಮಾತಾಡ್ಕೊಂಡು ಮಾಡೋಣ ಅಂತಲೇ ಅಂದ್ಕೊಂಡ್ವಿ ನಾನು ಇಂಪು. ಬಟ್ ಮನೇಲಿ ಮೋಹನ್ ಬಂದರು, ಅವರು ಯಾವುದೋ ಇದು ಫೋನ್ ಬರ್ತಿತ್ತು ಅಂತ ಹೇಳಿ ಅವರು ಕೂಡ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ನಾವು ಹೆಂಗೆ ಶೂಟ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ವಾಯ್ಸ್ ಓವರೇ ಕೊಡೋಣ ಅಂತ ಅಂದ್ಕೊಂಡು ಇದೆಲ್ಲದನ್ನು ಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಕಾರ್ನರ್ ಸ್ಟ್ಯಾಂಡ್ ಇಟ್ಟಿದ್ದೀನಲ್ಲ, ಇದನ್ನು ನನಗೇನೋ ಪರ್ಫೆಕ್ಷನ್ ಅಂತ ಅನಿಸಿಲ್ಲ. ಇನ್ನು ಏನಾದರೂ ಒಂದು ಒಳ್ಳೆ ಚೆನ್ನಾಗಿರೋದ ಸರ್ಚ್ ಮಾಡಿ ಇಲ್ಲಿಗೆ ಒಂದು ಸ್ಟ್ಯಾಂಡನ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವೀವರ್ ಕೂಡ ಒಬ್ಬರು ಹೇಳಿದ್ರು, ಮ್ಯಾಮ್ ಇದಷ್ಟು ಚೆನ್ನಾಗಿ ಸೂಟ್ ಆಗ್ತಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಅದನ್ನು ತೊಗೊಂಡು ನೀಟಾಗಿ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗಂತೂ ಈ ವೆದರಲ್ಲಿ ಯಾವಾಗಲೂ ಕೋಲ್ಡ್ ಆಗಿರುತ್ತೆ, ಹಾಗಾಗಿ ಒಂದೊಂದ್ಸತಿ ನನ್ನ ವಾಯ್ಸ್ ಏನಾಗ್ತಿರುತ್ತೆ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಈ ಪ್ಲ್ಯಾಂಟ್ ಅಂತೂ ನಂಗೆ ಆ್ಯಕ್ಚುಲಿ ಎಲ್ಲ ಪ್ಲ್ಯಾಂಟ್ಸ್ದು ನಿಜವಾಗ್ಲೂ ಹೆಸರು ಗೊತ್ತಿಲ್ಲ. ಕೆಲವೊಂದೆಲ್ಲ ನಾನು ಕೇಳಿದವರಿಗೆ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಹೇಳಿರ್ತೀನಿ. ಇದು ನಾನು ಹೋದ್ಸಲ ಹೋದಾಗ ನರ್ಸರಿಲಿ ಕಾಣಿಸಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಒಟ್ನಲ್ಲಿ ಮನಿ ಪ್ಲ್ಯಾಂಟ್, ಎಕ್ಸಾಕ್ಟಾಗಿ ನೇಮ್ ಎಲ್ಲ ಗೊತ್ತಿಲ್ಲ ನನಗೆ. ಇದು ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಇದಕ್ಕೇನಾದರೂ ಒಂದು ಸ್ಟಿಕ್ ಹಾಕಿ ರೀಪ್ಲಾಂಟ್ ಮಾಡಬೇಕು. ಬಟ್ ನನಗೇನು ಭಯ ಅಂತ ಅಂದರೆ ರೀಪ್ಲಾಂಟ್ ಮಾಡಿಬಿಟ್ರೆ ಏನಾದರೂ ಗಿಡ ಹೋಗ್ಬಿಟ್ರೆ ಅಂತ ಭಯದಲ್ಲಿ ಯಾವುದನ್ನು ಪ್ಲಾಂಟ್ ಮಾಡಿದೆ ಹಾಗೆ ಬಿಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಹೋಮ್ ಟೂರ್ ಹಾಕ್ದಾಗಿಂದನೂ ನನಗೆ ತುಂಬ ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ನಿಮ್ಮ ಮನೆಗೆ ಎಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡಿದ್ದೀರಾ, ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ನಾವು ಮನೆಯೆಲ್ಲ ಫಿನಿಷ್ ಮಾಡೋದ್ರೊಳಗಡೆ ಒಂದು 2 ಕೋಟಿ 2.25 ಕೋಟಿ ಅಷ್ಟು ಖರ್ಚಾಗಿದೆ. ಬಟ್ ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಹೇಗೆಲ್ಲ ಮೆಟೀರಿಯಲ್ಸ್ನ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಯಾವ ಥರ ಸರ್ಚ್ ಮಾಡಿದೆ ಅದೆಲ್ಲದನ್ನು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಟ್ ಇದರಲ್ಲಿ ಕಂಟಿನ್ಯೂಸ್ ಆಗಿ ಕಮೆಂಟ್ ಬರ್ತಾನೆ ಇತ್ತಲ್ವ, ಹಾಗಾಗಿ ನಾನು ಇದರಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾವು ಲೈಕ್ ಏನು ಬಿಲ್ಡಿಂಗ್ನ ಅಂದರೆ ಆರ್ಕಿಟೆಕ್ಟಿಗೆ ಎಷ್ಟಾಯಿತು, ಇಂಟೀರಿಯರಿಗೆ ಏನು ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಪೇಂಟು ಮತ್ತು ನಾವು ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಕಾಸ್ಟು, ಹಾಗಾಗಿ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಬಟ್ ಸಡನ್ನಾಗಿ ನೋಡಿದವರಿಗೆ ಅದಷ್ಟು ಕಾಸ್ಟ್ಲಿ ಆಗಿದೆ ಅಂತ ಗೊತ್ತಾಗಲ್ಲ. ನಾವು ಕೆಲವೊಂದು ಕಡೆ ಇಂಟೀರಿಯರಿಗೇ ತುಂಬ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಆ ಪ್ಲೇವುಡ್ ಆಗಿರ್ಬೋದು, ಆ ವರ್ಟಿಕಲ್ ಕಾಟು ಆ್ಯಂಡ್ ನಾವು ಲಿಪಿ ರೂಮು ಮತ್ತು ನಮ್ಮ ರೂಮಲ್ಲಿ ಮಾಡಿರುವಂತಹ ಡ್ಯೂಕೋ ಪೇಂಟ್ ಆಗಿರ್ಬೋದು, ಪಾಲಿಕೋಟ್ ಆಗಿರ್ಬೋದು, ಅದೆಲ್ಲದು ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಲಾಸ್ಟಿಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಟ್ರಾ ಬಜೆಟ್ ಆಗಿಬಿಡ್ತು. ನೆಕ್ಸ್ಟ್ ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾವು ಯಾವ ಥರ ಮನೇನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಯಾವ ರೀಸನ್ನಿಗೆ ಆಲೂರಿಗೆ ಬಂದು ಮನೆ ಕಟ್ಟಿದ್ವಿ ಆ್ಯಂಡ್ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ನಾನೇನಂತ ಅಂದರೆ ನನಗೆ ಕೆಲವೊಂದೊಂದು ಡೀಟೇಲ್ಸ್ ಅಷ್ಟು ಗೊತ್ತಿರಲ್ಲ. ನನ್ನ ಹಸ್ಬೆಂಡ್ನ ಕೇಳ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾವಿಬ್ಬರೂ ಸೇರ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾನೆ ಇದ್ದೀನಿ. ಬಟ್ ಅವ್ರು ತುಂಬ ಬ್ಯುಸಿ ಇರ್ತಾರೆ ಮತ್ತು ಅವ್ರಿಗೆ ಅಷ್ಟೊಂದು ವೀಡಿಯೋದಲ್ಲಿ ಬರೋಕ್ಕೆಲ್ಲ ಮೋಹನಿಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಅಷ್ಟು ಫೋರ್ಸ್ ಮಾಡ್ತಾಯಿಲ್ಲ. ಅದಕ್ಕೆ ಹೇಳಿದ್ದೀನಿ, ನಾನು ಜಸ್ಟ್ ಕುತ್ಕೊಳ್ತೀನಿ, ಅವ್ರು ಏನು ಕ್ವೆಶನ್ಸ್ ಕೇಳಿದ್ದಾರೆ ಮನೆಯದು ಬಗ್ಗೆ ಎಲ್ಲ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ, ನಾವು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡೋಣ,
ಯಾವ ಥರ ಸ್ಟ್ರಗಲ್ ಮಾಡಿದ್ವಿ ಆ್ಯಂಡ್ ಎಷ್ಟು ಕಷ್ಟಪಟ್ಟು ನಾವು ಮೆಟೀರಿಯಲ್ಸ್ನ ಹುಡುಕಿದ್ದೀವಿ, ಎಷ್ಟು ಸತಿ ಬೆಂಗಳೂರಿಗೆ ಹೋಗಿದ್ದೀವಿ, ಎಷ್ಟು ಸತಿ ಹಾಸನಲ್ಲಿ ನೋಡಿದ್ದೀವಿ, ಎಷ್ಟು ಸತಿ ಓಡಾಡಿದ್ದೀವಿ. ಆ್ಯಂಡ್ ಒಂದು ಸತಿ ನಾವು ಮಾರ್ಬಲ್ನ ತೊಗೊಂಡು ಬಂದ್ವಿ, ಒಂದು ಸತಿ ಟೈಲ್ಸ್ನ ತೊಗೊಂಡು ಬಂದ್ವಿ. ಪ್ರತಿಯೊಂದು ಡೀಟೇಲ್ಸ್ನ ಕೊಡೋಣ ಅಂತ ಹೇಳಿದ್ದೀನಿ. ಖಂಡಿತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಶಾರ್ಪ್ನರ್ನ ಹಾಕ್ಬಿಟ್ಟಿದ್ದಾಳೆ ಇದ್ರೊಳಗಡೆ. ಯಪ್ಪ, ಲಾಸ್ಟ್ ಟೈಮು ಅಷ್ಟೇ ಏನೇನೋ ಹಾಕೋದು, ಕಿತಾಪತಿ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಬಿಸಿ. ಇದಕ್ಕೊಂದು ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಬ್ರಷ್ ಬರುತ್ತೆ ಬಾಟಲ್ದು, ಅದ್ರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ರೀ. ಈ ಬಾಟಲ್ದಂತೂ ಬ್ರಷ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಈ ಥರ ಗ್ಲಾಸ್ ಪಾಟಿಗಾಗಿರ್ಬೋದು, ಒಳಗಡೆ ನಾವು ಯಾವುದಕ್ಕೆ ಕೈ ಹಾಕಿ ವಾಶ್ ಮಾಡೋಕ್ಕಾಗಲ್ಲ, ಅದೆಲ್ಲದಕ್ಕೂ ಈ ಥರ ಬ್ರಷಲ್ಲಿ ನಾವು ನೀಟಾಗಿ ವಾಶ್ ಮಾಡ್ಕೊಬೋದು. ಇವಾಗ ಮಕ್ಕಳು ಸ್ಕೂಲ್ ವಾಟರ್ ಬಾಟ್ಲ್ ಆಗಿರ್ಬೋದು, ನಾವು ಮನೇಲಿ ಇಟ್ಕೊಳ್ಳೋ ಆಯಿಲ್ ಪಾಟ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇದು ಬ್ರಷ್ಷು ತುಂಬ ಯೂಸ್ಫುಲ್ ಆಗುತ್ತೆ. ನಾನಿದು ಅಮೆಝಾನಲ್ಲಿ ತೊಗೊಂಡಿದ್ದು, ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತೊಗೊಂಡಿರೋ ಬ್ರಷ್ಷು. ಹಾಗಾಗಿ ಅದ್ರದ್ದು ಲಿಂಕ್ ಏನಾದರೂ ಸಿಕ್ಕಿದ್ರೆ ಸಪೋಸ್ ನಾನು ಶೇರ್ ಮಾಡ್ತೀನಿ ನಿಮಗೆ. ಆಹಾ, ಬಿಫೋರ್ ಮತ್ತು ಆಫ್ಟರ್ ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಇದು ಕೈಯಲ್ಲಂತೂ ಆಗಲ್ಲ. ಹಿಂಗೆ ಬ್ರಷಲ್ಲಿ ಈ ಥರ ವೈಪ್ ಮಾಡಿಕೊಂಡ್ರೆ ಈಸಿಯಾಗಿ ಹೋಗುತ್ತೆ. ಇದೇನಕ್ಕೆ ಹಿಂಗೆ ಆಗುತ್ತೆ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಹ್ಯಾಂಡ್ ವಾಶ್ ಬಂದು ಫಾರ್ಮ್ ಆಗಿ ಆಗುತ್ತೆ ಅನ್ಸುತ್ತೆ. ನಮ್ಮಲ್ಲಿ ಇದೇನು ನಲ್ಲಿದು ತುಂಬಾ ಫೋರ್ಸಾಗಿ ನೀರು ಬರುತ್ತೆ. ಯಾಕೆ ಅಂತ ಅಂದರೆ ನಾವು ಪ್ರೆಷರ್ ಪಂಪ್ ಹಾಕಿದ್ದೀವಿ. ಹಾಗಾಗಿ ನಾನು ಒಂಚೂರು ಇಷ್ಟೇ ಸಣ್ಣ ಇದು ನೋಡಿ, ಇಷ್ಟು ಬಿಟ್ರೂ ತುಂಬ ಜೋರಾಗಿ ನೀರು ಬಿಟ್ಟಿದ್ದೀನಿ, ನೀರು ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ಕೆಲವ್ರಿಗೆ ಫೀಲ್ ಆಗುತ್ತೆ. ತುಂಬ ಜನ ಕಮೆಂಟ್ ಹಾಕಿರ್ತೀರ ನನಗೆ, ಏನು ನೀರು ವೇಸ್ಟ್ ಮಾಡಬೇಡಿ ಅಂತ. ಪ್ರೆಷರ್ ಪಂಪ್ ಇರೋದ್ರಿಂದ ಅದು ಜೋರಾಗಿ ನೀರು ಬರುತ್ತೆ ಅಷ್ಟೇ. ಇಷ್ಟು ಫಾಸ್ಟಾಗಿ ನೀರು ಬರೋದಕ್ಕೆ ಎಲ್ಲರೂ ನಲ್ಲಿ ನೀರು ಆಫ್ ಮಾಡಿ ವೇಸ್ಟ್ ಮಾಡ್ತೀರಾ ಅಂತ ಕಮೆಂಟ್ ಹಾಕ್ತೀರಾ. ಇದು ಒಂದು ಹತ್ಲೆ ಮುಚ್ಚಿಬಿಟ್ರೆ ಆಗೋಗ್ಬಿಡುತ್ತೇನೋ ಇದರಲ್ಲೇ. ನನಗೇನಂದರೆ ಯಾವಾಗಲೂ ಈ ಕ್ಲೀನಿಂಗ್ ವ್ಲಾಗ್ನೇ ಅಪ್ಲೋಡ್ ಮಾಡೋಕ್ಕೆ ಬೇಜಾರು ಅನಿಸುತ್ತೆ. ಅಯ್ಯೋ ಏನಪ್ಪ ಇವ್ರ ಮನೇಲಿ ಯಾವಾಗಲೂ ಏನು ಬರೀ ತಿಕ್ತಾನೆ ಇರ್ತಾರೆ, ತೊಳಿತಾನೆ ಇರ್ತಾರೆ ಅಂತ. ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಅಷ್ಟೇ ಆ ವ್ಲಾಗ್ನ. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ರಿಗೂ ನಮ್ಮ ಥರನೇ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಬಟ್ ನನಗೇನಂತ ಅಂದರೆ, ನಾವು ಮನೆ ಕಟ್ಟಿರೋವಂತಹ ಜರ್ನಿನ ಶೇರ್ ಮಾಡ್ಕೊಬೇಕು ಅಂತ ತುಂಬಾ ಇಷ್ಟ. ಬಿಕಾಸ್ ನಾವು ಏನೆಲ್ಲ ಮಾಡಿದ್ವಿ, ಏನೇನು ಮಿಸ್ಟೇಕ್ಸ್ ಮಾಡಿದ್ವಿ, ಸೊ ಅದೆಲ್ಲ ಮಿಸ್ಟೇಕ್ಸ್ ನೀವು ಮಾಡ್ತಾ ಇದ್ದರೆ ಸೊ ನಿಮಗೂ ಕೂಡ ಏನಾದರೂ ಟೈಮ್ ಸೇವ್ ಆಗ್ಬೋದು. ಆ್ಯಂಡ್ ಮೆಟೀರಿಯಲ್ಸ್ ಕೆಲವೊಂದು ಸತಿ ಎಲ್ಲರೂ ವರ್ಕಿಂಗ್ ಇರ್ತಾರೆ ಆ್ಯಂಡ್ ಕೆಲವರು ಬ್ಯುಸಿ ಇರ್ತಾರೆ ಆ್ಯಂಡ್ ಐಡಿಯಾಸ್ ಇರಲ್ಲ ಅಲ್ವಾ, ನಾವು ಎಲ್ಲಿಂದ ಮೆಟೀರಿಯಲ್ ತಂದ್ವಿ ಅದೆಲ್ಲ ಆಲ್ಮೋಸ್ಟ್ ನಾನು ಶೇರ್ ಮಾಡಿದ್ದೀನಿ. ಬಟ್ ಯಾವ ಥರ ಸರ್ಚ್ ಮಾಡಿದ್ವಿ, ಯಾವ ಥರ ಪ್ಲ್ಯಾನ್ ಮಾಡಿದ್ವಿ, ಅದೆಲ್ಲದನ್ನು ಶೇರ್ ಮಾಡಿಕೊಂಡ್ರೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಇನ್ ಡೀಟೇಲ್ ಆಗಿ ಕೊಡ್ತೀನಿ. ಆ್ಯಂಡ್ ನೀವು ಕೂಡ ಕಮೆಂಟ್ ಹಾಕಿ ಮೈನಾಗಿ ಯಾವ ಥರ ಬೇಕು ಅಂತ ಹೇಳಿ. ಮ್ಯಾಕ್ಸಿಮಮ್ ಆ ಟಾಪಿಕ್ಸ್ನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಇದನ್ನ ಕ್ಲೀನ್ ಮಾಡಬೇಕಾದ್ರೆ ಏನು ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡಲ್ಲ. ಯಾಕೆಂದರೆ ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇಲ್ಲ ನಾನಲ್ಲಿ. ಜಸ್ಟ್ ಹ್ಯಾಂಡ್ ವಾಶ್ನ ಹಾಕ್ಕೊಂಡು ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕೆಲವೊಂದು ಸತಿ ಏನಾದರೂ ಕೆಮಿಕಲ್ಸ್ನ ಹಾಕಿ ಮಾಡುವಾಗ ನಾನು ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಂಡ್ ನನಗೆ ಎಲ್ಲರೂ ಲಿಪಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಲಿಪಿ ರೂಮ್ ಚೆನ್ನಾಗಿದೆ, ತುಂಬಾ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೀರಾ ಅಂತೆಲ್ಲ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ದೀರಾ. ನಂಗೆ ಅದೆಲ್ಲದನ್ನು ನೋಡಿ ತುಂಬಾ ಖುಷಿ ಆಯಿತು. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಇವಾಗ ಇಂಡೋರಲ್ಲಿ ಸದ್ಯಕ್ಕೆ ಆ ಕಡೆ ಒಂದು ಸ್ವಲ್ಪ ಇದೆ, ಅದು ಬಿಟ್ಟರೆ ಇಲ್ಲೇನಿದೆ ಇಷ್ಟೇ. ಯಾವುದು ಲೈಕ್ ಏನೋ ಫ್ಲವರ್ ಬಿಡೋವಂಥ ಪಾಟ್ಸ್ನ ನಾನು ಇಟ್ಕೊಂಡಿಲ್ಲ. ಯಾಕಂತಂದರೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತ ಹೇಳಿ. ಇದಾದರೆ ಈಸಿ ಮೇಂಟೆನೆನ್ಸ್ ಅಂತ ಹೇಳಿ ಕೆಲವೊಂದು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀನಿ. ಒಳಗಡೆ ಇದು ಒಂದೇ ಒಂದು
ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದು ಹೋಗ್ಬಿಟ್ಟಿದೆ, ನೋಡೋಣ ಏನಾದರೂ ಮತ್ತೆ ಗ್ರೋ ಆಗುತ್ತಾ ಅಂತ ಹೇಳಿ ಅದೊಂದು ಹಾಗೆ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಟಿ ವಿ ಕಾರ್ನರಲ್ಲಿ ಒಂದಷ್ಟಿದೆ, ಅದನ್ನು ಇವಾಗ ಕವರ್ ಮಾಡಿಬಿಡ್ತೀನಿ. ಯಾಕಂದರೆ ಒಂದೇ ದಿನ ಎಲ್ಲದು ಪಾಟ್ಸಿಗೆಲ್ಲ ನೀರು ಹಾಕ್ಬಿಟ್ರೆ ಅದ್ರ ಕೆಲಸ ಮುಗಿದ್ಬಿಡುತ್ತೆ ಅಂತ ಹೇಳಿ. ಒಂದಾರು ರೂಟ್ಸ್ ಕಾಣ್ತಿತ್ತಾ? ಇಲ್ಲ ಅಲ್ವಾ? ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಅವಾಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿಬಿಟ್ಟಿದೆ. ಫುಲ್ ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ಇವಾಗ. ಆ್ಯಕ್ಚುಲಿ ಇದ್ರ ಪ್ಲೇಟ್ ಲಿಂಕ್ ಕೇಳಿದ್ರು ಯಾರೋ ಒಬ್ರು, ಪ್ಲೇಟ್ ಲಿಂಕ್ ಇರಲಿಲ್ಲ ಅಂತ ಹೇಳಿದೆ ನಾನು. ಬಟ್ ಅವರಿಗೆಲ್ಲ ಅಮೆಝಾನಲ್ಲಿ ಸಿಕ್ಕಿದೆ, ಇದು ಸಿಕ್ಕಿ ಇಟ್ಟು ಕಳಿಸಿದ್ರು ನನಗೆ. ಮ್ಯಾಮ್ ನಾನು ಹುಡುಕ್ತೆ ಅಂತ ಹೇಳ್ಬಿಟ್ಟು. ಇದು ನಾವು ಇದಕ್ಕೆ ಹೋಗಿದ್ವಲ್ಲ ಎಲ್ಲೆಲ್ಲೋ ಹಾಸನ್ ಸೇಲಲ್ಲಿ, ಅವಾಗ ತಗೊಂಡ್ಬಂದಿದ್ದಲ್ವ ಈ ಪ್ಲೇಟು. ಆ ಲಿಂಕ್ ಶೇರ್ ಮಾಡಬೇಕಿತ್ತು. ಲಿಂಕ್ ಹೆಂಗೆ ಶೇರ್ ಮಾಡಲಿ? ಅಲ್ಲ ಯಾರೋ ಹಾಕಿದ್ರು. ಅವ್ರನ್ನ ಕೇಳಬೇಕಿತ್ತು, ಕೇಳಲಿಲ್ಲ ನಾನು. ಸೊ ಇದಿಷ್ಟು ನನ್ನ ಹತ್ರ ಇರೋ ಪಾಟ್ಸ್ ಸದ್ಯಕ್ಕೆ. ಯಾವಾಗ ಹೊಗೆ ಹಾಕ್ಸ್ಕೊಳ್ತಾವೋ ಯಾವ ಗೊತ್ತಿಲ್ಲ. ಹೊಗೆ ಹಾಕ್ಸಿಲ್ಲ ಕಡೆ. ಇಂಡೋರ್ ಪ್ಲಾಂಟ್ಸ್ ಯಾವ ಹೊಗೆ ಹಾಕ್ಸಿಲ್ಲ ತಾನೇ ನಾನು. ಏನೋ ಗೊತ್ತಿಲ್ಲ, ಇಂಡೋರ್ ಪ್ಲಾಂಟ್ಸ್ ಯಾವುದು ಹೋಗಿಲ್ಲ. ಒಂದು 4 ಗಿಡ ಹೋಗಿರ್ಬೋದು ಒಳಗಡೆ ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಹೊರಗಡೆ ಅಂತೂ ಯಾವುದು ಬರ್ತಿಲ್ಲ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ಆ ಪಾಟ್ಸ್ ಎಲ್ಲ ತೆಗೆದು ಇಂಡೋರಿಗೇನೆ ಒಂದಷ್ಟು ಸೆರಾಮಿಕ್ ಪಾಟ್ ಯಾವುದಿದೆ ಅದೆಲ್ಲ ಇಟ್ಕೊಂಡು, ಆ ಸ್ಟ್ಯಾಂಡ್ ಇದೆ ಅದೆಲ್ಲ ತೆಗೆದು ಫುಲ್ ಕ್ಲೀನ್ ಮಾಡಿಬಿಡೋಣ. ಏನು ಇಡ್ತೀಯ ಅಲ್ಲಿ? ಏನು ಇಡಲ್ಲ, ಹಂಗೆ ಪ್ಲೈನು ನಿತ್ಯ ಆಟಾಡ್ಕೊಳಕ್ಕೆ ಹಂಗೆ ಬಿಡೋದು. ಪಾಟ್ಸ್ ಇಟ್ಟು ಪ್ಲಾಸ್ಟಿಕ್ ಪ್ಲಾಂಟ್ ತಂದಿಟ್ಬಿಡು. ನನಗೆ ಅದನ್ನೇ ಹೇಳೋದು, ಪ್ಲಾಸ್ಟಿಕ್ ಪ್ಲಾಂಟ್ ತಂದ್ಬಿಡಿ, ಅಲ್ಲಿದ್ದಾವಲ್ಲ ಅದು ಎಲ್ಲ ತಂದ್ಬಿಟ್ರೆ ಅಚ್ಚುಕಟ್ಟಾಗಿ ನಾನು ಅದನ್ನೇ ವಾಶ್ ಮಾಡಿಡ್ತೀನಿ ಅಂತ ಹೇಳ್ಬಿಟ್ಟು. ಎಷ್ಟೊಂದು ದಿನ ಆಗಿತ್ತು ಬರೀ ಗಿಡ ಕುಕ್ಕೋದು, ಗಿಡ ಹಾಕೋದು, ಮಣ್ಣು ತೆಗೆಯೋದು, ಇದೇ ಕೆಲಸ ಮಾಡಿ ಸಾಕಾಗೋಯ್ತತ್ಲೆಗೆ. ಇದ್ದಿದ್ರಲ್ಲಿ ಇದಿಷ್ಟು ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ಬಟ್ಟೆಲ್ಲ ಅಲ್ಲಲ್ಲ ಗಿಡ ಮೇಂಟೈನ್ ಮಾಡೋದು ಹೆಂಗೆ ಅಂದರೆ, ಒಂದು ಚಿಕ್ಕ ಮಗುನ ಮೇಂಟೈನ್ ಮಾಡಿದಷ್ಟೇ ನೀಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಈ ಕ್ಲಾತ್ ಬಗ್ಗೆ ಕೇಳಿದ್ದೀರಾ, ನಾನು ಯಾವುದೋ ಒಂದು ವೀಡಿಯೋದಲ್ಲೂ ಹೇಳಿದ್ದೆ, ಇದು ನಮ್ಮ ಸರ್ವಿಸ್ ಸ್ಟೇಷನಲ್ಲಿ ಸಿಗುತ್ತೆ. ಹಾಗಾಗಿ ನನಗಿದು ಇನ್ನು ಅಮೆಝಾನಲ್ಲಿ ನಾನು ಹುಡುಕಿ ಅದ್ರ ಕ್ವಾಲಿಟಿನ ನಾನು ಇನ್ನೂ ನೋಡಿಲ್ಲ. ಸಪೋಸ್ ಏನಾದರೂ ಸಿಕ್ಕಿದ್ರೆ ಅಮೆಝಾನಲ್ಲಿ ಹುಡುಕಿ ಅದ್ರ ಕ್ವಾಲಿಟಿ ನೋಡ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಇವತ್ತು ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.